ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ-ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವನ್ ಇಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ-ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೇ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸ್ಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನು ಬರೀ 5-6 ವರ್ಷದಿಂದ ಇದೇ ಮಾತನ್ನು ಗುತ್ತಿಗೆ ಪಡೆದಂಥ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೇ ಇರತಕ್ಕಂಥದ್ದು, ಮತ್ತು ಈಗ ಏನು ಸ್ಥಳೀಯ ವಾಹನಗಳನ್ನು ಮತ್ತು ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂಥ ರಸ್ತೆ ಶಿರ್ಸಿ-ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆ ಅಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಧಾರೆ ಕುಸಿತ ಆಗ್ತಾ ಇರೋದನ್ನ ಕಂಡಿದ್ರೆ ಅರ್ಥ ಆಗ್ತದೆ. ಯಾಕೆಂತಂದ್ರೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಇದು ಅವೈಜ್ಞಾನಿಕವಾಗಿ ಏನು ಕಟಿಂಗ್ ಆಗಿದೆ ಈ ಒಂದು ಧರೆ. ಇದನ್ನ ಸಾಮಾನ್ಯ ಜನ ನೋಡಿದ್ರು ಕೂಡ ಅರ್ಥ ಆಗ್ತದೆ ಇವತ್ತು ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ಒಂದು ಧರೆ ಕುಸಿತ ಇನ್ನೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಹಳ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾಗಿದೆ. ಇವತ್ತು ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ-ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವನ್ ಇಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ-ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೇ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸ್ಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನು ಬರೀ 5-6 ವರ್ಷದಿಂದ ಇದೇ ಮಾತನ್ನು ಗುತ್ತಿಗೆ ಪಡೆದಂಥ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೇ ಇರತಕ್ಕಂಥದ್ದು, ಮತ್ತು ಈಗ ಏನು ಸ್ಥಳೀಯ ವಾಹನಗಳನ್ನು ಮತ್ತು ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂಥ ರಸ್ತೆ ಶಿರ್ಸಿ-ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆ ಅಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಧಾರೆ ಕುಸಿತ ಆಗ್ತಾ ಇರೋದನ್ನ ಕಂಡಿದ್ರೆ ಅರ್ಥ ಆಗ್ತದೆ. ಯಾಕೆ ಅಂತಂದ್ರೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಇದು ಅವೈಜ್ಞಾನಿಕವಾಗಿ ಏನು ಕಟಿಂಗ್ ಆಗಿದೆ ಈ ಒಂದು ಧರೆ. ಇದನ್ನ ಸಾಮಾನ್ಯ ಜನ ನೋಡಿದ್ರು ಕೂಡ ಅರ್ಥ ಆಗ್ತದೆ ಇವತ್ತು ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ಒಂದು ಧರೆ ಕುಸಿತ ಇನ್ನೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಹಳ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾಗಿದೆ. ಇವತ್ತು ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ-ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವನ್ ಇಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ-ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೇ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸ್ಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನು ಬರೀ 5-6 ವರ್ಷದಿಂದ ಇದೇ ಮಾತನ್ನು ಗುತ್ತಿಗೆ ಪಡೆದಂಥ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೇ ಇರತಕ್ಕಂಥದ್ದು, ಮತ್ತು ಈಗ ಏನು ಸ್ಥಳೀಯ ವಾಹನಗಳನ್ನು ಮತ್ತು ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂಥ ರಸ್ತೆ ಶಿರ್ಸಿ-ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ.
ಯಾಕೆಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ, ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿ ಧರೆ ಕುಸಿತ ಆಗ್ತಾ ಇರೋದನ್ನ ಕಂಡಿದ್ರೆ ಅರ್ಥ ಆಗ್ತದೆ. ಯಾಕೆಂತಂದ್ರೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಇದು ಅವೈಜ್ಞಾನಿಕವಾಗಿ ಏನು ಕಟಿಂಗ್ ಆಗಿದೆ ಈ ಒಂದು ಧರೆ. ಇದನ್ನ ಸಾಮಾನ್ಯ ಜನ ನೋಡಿದ್ರು ಕೂಡ ಅರ್ಥ ಆಗ್ತದೆ ಇವತ್ತು ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ಒಂದು ಧರೆ ಕುಸಿತ ಇನ್ನೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಹಳ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾಗಿದೆ. ಇವತ್ತು ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ-ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವನ್ ಇಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ-ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದ್ರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸ್ಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 3-4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನ ಬರೀ 5-6 ವರ್ಷದಿಂದ ಇದೇ ಮಾತನ್ನ ಗುತ್ತಿಗೆ ಪಡೆದಂಥ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೇ ಇರತಕ್ಕಂಥದ್ದು. ಮತ್ತೆ ಈಗ ಏನು ಸ್ಥಳೀಯ ವಾಹನಗಳನ್ನು ಮತ್ತೆ ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂತಹ ರಸ್ತೆ ಶಿರ್ಸಿ-ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ, ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿ ಧರೆ ಕುಸಿತ ಆಗ್ತಾ ಇರೋದನ್ನ ಕಂಡಿದ್ರೆ ಅರ್ಥ ಆಗ್ತದೆ. ಯಾಕೆಂತಂದ್ರೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಇದು ಅವೈಜ್ಞಾನಿಕವಾಗಿ ಏನು ಕಟಿಂಗ್ ಆಗಿದೆ ಈ ಒಂದು ಧರೆ. ಇದನ್ನ ಸಾಮಾನ್ಯ ಜನ ನೋಡಿದ್ರು ಕೂಡ ಅರ್ಥ ಆಗ್ತದೆ ಇವತ್ತು ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ಒಂದು ಧರೆ ಕುಸಿತ ಇನ್ನೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಹಳ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾಗಿದೆ. ಇವತ್ತು ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ-ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವನ್ ಇಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ-ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದ್ರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸ್ಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 3-4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನ ಬರೀ 5-6 ವರ್ಷದಿಂದ ಇದೇ ಮಾತನ್ನ ಗುತ್ತಿಗೆ ಪಡೆದಂಥ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೇ ಇರತಕ್ಕಂಥದ್ದು. ಮತ್ತೆ ಈಗ ಏನು ಸ್ಥಳೀಯ ವಾಹನಗಳನ್ನು ಮತ್ತೆ ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂತಹ ರಸ್ತೆ ಶಿರ್ಸಿ-ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ, ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿ ಧರೆ ಕುಸಿತ ಆಗ್ತಾ ಇರೋದನ್ನ ಕಂಡಿದ್ರೆ ಅರ್ಥ ಆಗ್ತದೆ. ಯಾಕೆಂತಂದ್ರೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಇದು ಅವೈಜ್ಞಾನಿಕವಾಗಿ ಏನು ಕಟಿಂಗ್ ಆಗಿದೆ ಈ ಒಂದು ಧರೆ. ಇದನ್ನ ಸಾಮಾನ್ಯ ಜನ ನೋಡಿದ್ರು ಕೂಡ ಅರ್ಥ ಆಗ್ತದೆ ಇವತ್ತು ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ಒಂದು ಧರೆ ಕುಸಿತ ಇನ್ನೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಹಳ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾಗಿದೆ. ಇವತ್ತು ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ-ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವನ್ ಇಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ-ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದ್ರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸ್ಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ,
4 ತಿಂಗಳಲ್ಲಿ ಬಿಟ್ಟು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಬರೀ 5-6 ವರ್ಷದಿಂದ ಇದೇ ಮಾತನ್ನ ಗುತ್ತಿಗೆ ಪಡೆದಂತ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದ್ರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೆ ಇರತಕ್ಕಂಥದ್ದು, ಮತ್ತೆ ಈಗ ಏನು ಸ್ಥಳೀಯ ವಾಹನಗಳನ್ನ ಮತ್ತೆ ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂತಹ ರಸ್ತೆ ಸಿರ್ಸಿಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಧಾರೆ ಕುಸಿತ ಆಗ್ತಾ ಇರೋದನ್ನ ಕಂಡಿದ್ರೆ ಅರ್ಥ ಆಗ್ತದೆ. ಯಾಕೆಂತಂದ್ರೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಇದು ಅವೈಜ್ಞಾನಿಕವಾಗಿ ಏನು ಕಟಿಂಗ್ ಆಗಿದೆ ಈ ಒಂದು ಧರೆ. ಇದನ್ನ ಸಾಮಾನ್ಯ ಜನ ನೋಡಿದ್ರು ಕೂಡ ಅರ್ಥ ಆಗ್ತದೆ ಇವತ್ತು ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ಒಂದು ಧರೆ ಕುಸಿತ ಇನ್ನೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಹಳ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾಗಿದೆ.